ಕಾಣಿಸ್ತಾ ಇಲ್ಲ ಐವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಕ್ಷೇತ್ರದ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಅವರಿಗೆ ದೇವರು ಐಶ್ವರ್ಯ, ಆರೋಗ್ಯ ಮತ್ತು ಸಂಪತ್ತು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಬೇಕು ಹಾಗೂ ಮುಂದೆ ರಾಜಕೀಯವಾಗಿ ಚೆನ್ನಾಗಿ ಬೆಳಿಬೇಕು ಅಂತ ನಾನು ಎಲ್ಲರಲ್ಲಿನೂ ಮನವಿ ಮಾಡಿಕೊಡ್ತೀನಿ. ಅದರಿಂದ ದೇವರು ಕೂಡ ದೇವರ ಆಶೀರ್ವಾದ ಕೂಡ ಇರಲಿ ಅಂತ ನಾನು ತಮ್ಮ ಎಲ್ಲರನ್ನು ಕೋರುತ್ತಾ ನಮ್ಮ ನೆಚ್ಚಿನ ಮಾಜಿ ಶಾಸಕರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಕೊಡ್ತಾರೆ. ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಅಣ್ಣ ಸಮಾನರಾದಂಥ ಸಂಪಂಗಣ್ಣವರ 54ನೇ ಹುಟ್ಟುಹಬ್ಬದ ಶುಭಾಶಯಗಳು ಗ್ರಾಮಾಂತರ ಭಾಗದ ಎಲ್ಲ ನಮ್ಮ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ಶುಭವನ್ನು ಕೋರುತ್ತಾ, ಅದೇ ಥರ ನಮ್ಮ ಬಾಮೈದ ಎಂಜಿಹುಲ್ಕೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸುನೀಲ್ ರವರಿಗೂ ಸಹ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಮುಂದಿನ ದಿನಗಳಲ್ಲಿ KGF ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಸಂಪಂಗಣ್ಣವರು ಶಾಸಕರಾಗಬೇಕು, ಮಂತ್ರಿಗಳಾಗಬೇಕು, ರಾಜಕೀಯವಾಗಿ ದೇವರು ಅಷ್ಟೈಶ್ವರ್ಯ ಕೊಟ್ಟು ಬೆಳಿಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರು, ಹುಟ್ಟಿನಿಂದಲೇ ಹೋರಾಟಗಾರ ಅಂತ ಹೇಳ್ಬೋದು. ಇಡೀ ರಾಜ್ಯದಲ್ಲಿ ಹೋರಾಟದಿಂದ ಹೆಸರನ್ನು ಪಡೆದಕ್ಕಂಥ ನಮ್ಮ ಸಂಪಂಗಣ್ಣವರು ಇವತ್ತು 54ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಎಲ್ಲರ ಪರವಾಗಿ ಕೂಡ ನಾನು ನಮ್ಮ ಅಣ್ಣನವ್ರಿಗೆ ಹುಟ್ಟುಹಬ್ಬ ಶುಭಾಶಯ ತಿಳಿಸ್ತಾ, ಅವರಿಗೆ ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸುಖ ಎಲ್ಲವನ್ನು ಕೊಟ್ಟು ಮುಂದಿನ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಸಿಗಬೇಕು ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾಕಂತಂದರೆ ಈಗಾಗಲೇ ಸುಮಾರು 10-15 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮೆಲ್ಲ ಖುಷಿ ಇರತಕ್ಕಂಥ ವಿಚಾರ ಅಂದರೆ ಇಲ್ಲಿ 5,000 ಜನಕ್ಕೆ ಇವತ್ತು ಉದ್ಯೋಗವನ್ನು ಕೊಡುವಂಥ ಸೃಷ್ಟಿಯನ್ನು ಮಾಡಿದ್ದಾರೆ. ಮತ್ತಷ್ಟು ಆ ದೇವರು ಇನ್ನೂ ಶಕ್ತಿ ಕೊಡಿ, ಇನ್ನೊಂದು 5,000 ಜನಕ್ಕೆ ಈ ಉದ್ಯೋಗವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ ನಮ್ಮ ಅಣ್ಣವರು ಅಂತ ಹೇಳ್ತಾ, ಆ ಸ್ವಾಮಿ ಕೋಟಿಲಿಂಗೇಶ್ವರ ದೇವರ ನಮ್ಮ ಅಣ್ಣನಿಗೆ ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ಮುಂದಿನ ಶಾಸಕರಾಗಿ ಮಾಡಿ ಈ ರಾಜ್ಯದಲ್ಲಿ ಸಚಿವರಾಗಿ ನಾವು ನೋಡಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರು ಬಹಳ ಮುಂಚೂಣಿಯಿದೆ, ಹುಮ್ಮಸ್ಸಲ್ಲಿದ್ದೀವಿ. ಒಂದು ಪಕ್ಷ ಅಂತಂದಾಗ ಪಕ್ಷದ ಒಳಗಡೆ ಇರ್ತಕ್ಕಂಥ ಜವಾಬ್ದಾರಿತ ಪ್ರಮುಖರು ಮತ್ತು ನಮ್ಮ ಗ್ರಾಮಾಂತರ ಭಾಗದ ಅಧ್ಯಕ್ಷರಾದಂಥ ಸ್ವಾಮಿಗಳು ಮತ್ತು ಕಾರ್ಯಕರ್ತರು, ಮುಖಂಡರು, ಇವರೆಲ್ಲರೂ ಕೂಡ ಆಯಾ ಮುಖಂಡರುಗಳನ್ನು ಕ್ಷೇತ್ರದ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಅವರ ಅಭಿಮಾನಿಗಳು ಇಲ್ಲ ಕಾರ್ಯಕರ್ತರಂತನೋ ನಮ್ಮ ನಾಯಕರಂತನೋ ಅವರ ಪ್ರೀತಿ ಮಮತೆಯಿಂದ ಈ ರೀತಿ ಹುಟ್ಟಿದ ದಿನಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ಸಹಜವಾಗಿ ನಡೀತದೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೆ, ಯಾರು ಕೂಡ ಹುಟ್ಟಿದ ದಿನವನ್ನು ಭಾಳ ವಿಜೃಂಭಣೆಯಿಂದಾಗಲಿ ಮತ್ತು ಬೇರೆ ಕಾರ್ಯಕ್ರಮಗಳ ರೂಪದಲ್ಲಿ ಆಚರಣೆ ಮಾಡೋದು ಬೇಡ ಅಂತ ಹೇಳಿದ್ದೆ ನಾನು. ಆದರೆ ಅವರು ಅನೇಕ ವರ್ಷಗಳಿಂದ ಮಾಡ್ಕೊಂಬಂದಿರೋ ಮನಸ್ಸು ಒಪ್ಪಬೇಕಲ್ಲ, ಹಾಗಾಗಿ ಅವರು ಪ್ರೀತಿಯಿಂದ ಬಂದು ನನಗೆ ಶುಭ ಹಾರೈಸಿದ್ದಾರೆ. ಆ ಶುಭವನ್ನು ನಾನು ಅವರೆಲ್ಲರ ಪರವಾಗಿ ಅವ್ರಿಗೇನೇ ಸಮಸ್ಯೆ ಬರಲಿ ಎಲ್ಲದಕ್ಕೂ ನಾನು ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ಜವಾಬ್ದಾರಿಯ ಶುಭ ಹಾರೈಕೆ ಅಂತ ನಾನು ಸ್ವೀಕಾರ ಮಾಡ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲ ಮುಖಂಡರುಗಳು ಬಂದಿದ್ದಾರೆ. ಇನ್ನೂ ಬಂದು ಮಾತಾಡಿ ನನಗೆ ಒಳ್ಳೆಯದಾಗಲಿ ಅಂತ ಬಯಸೋರು ಇದ್ದಾರೆ. ಮತ್ತು ದೂರದಲ್ಲಿರ್ತಕ್ಕಂಥ ದೂರವಾಣಿ ಮೂಲಕ ಸುಮಾರು ಜನ ಬೆಳಗ್ಗೆಯಿಂದ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ದೇವರು ಭಗವಂತ ಅವ್ರಿಗೆಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಕೊಡಲಿ. ಹಣಕಾಸು ಅವರವ್ರ ಸಾಮರ್ಥ್ಯದ ಮೇಲೆ ಭಗವಂತ ಕಲಿಸಲಿ.
ಎಲ್ಲರಿಗೂ ಅವಶ್ಯಕತೆ ಇದೆಯಲ್ಲ. ಹಾಗಾಗಿ ನಾವೆಲ್ಲರೂ ಒಂದು ತಾಯಿ ಮಕ್ಕಳಾಗಿ ಹೋಗ್ಬೇಕು. ಎಲ್ಲ ಸಂದರ್ಭದಲ್ಲೂ ಕೂಡ ರಾಜಕೀಯ ಮಾಡೋಕ್ಕಾಗಲ್ಲ, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಇನ್ನೊಬ್ಬರನ್ನ ಟೀಕೆ ಮಾಡೋಕ್ಕಾಗಲ್ಲ. ಒಂದು ದೇಶ ಅಂತ ಬಂದಾಗ, ಸಂಸ್ಕಾರ ಅಂತ ಬಂದಾಗ, ಶುಭ ಕಾರ್ಯಗಳಂತ ಬಂದಾಗ, ಮತ್ತು ಹಬ್ಬ ಹರಿದಿನ ಈ ಥರ ದಿನಗಳು ಬಂದಾಗ ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದೇ ನಮ್ಮೆಲ್ಲರ ನಮ್ಮ ಧರ್ಮದ ಮತ್ತು ಎಲ್ಲ ಆಚಾರ ವಿಚಾರ ವೈಚಾರಿಕತೆ ಹಿನ್ನೆಲೆಯಿಂದ ಬಂದಂಥವರೆಲ್ಲರೂ ಕೂಡ ಅದನ್ನು ಮೈಗೂಡಿಸ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ಅವರ ಪ್ರೀತಿಯನ್ನು ನಾನು ಧಿಕ್ಕರಿಸದೆ ಸ್ವೀಕಾರ ಮಾಡಿದ್ದೀನಿ. ಅವರೆಲ್ಲರ ಪ್ರೀತಿಗೆ ನಾನು ಋಣಿಯಾಗಿರ್ತೇನೆ. ಮುಂದೆನೂ ಕೂಡ ಅವರ ಸೇವೆಯನ್ನು ಮಾಡಲಿಕ್ಕೆ ನಾನು ಬದ್ಧವಾಗಿದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಸಾರ್ವಜನಿಕ ವಲಯದಲ್ಲಿ ಚುನಾವಣೆಗಳು ಬಂದಾಗ ಇಲ್ಲಿ ಯಾವುದಾರ ಅನಿರೀಕ್ಷಿತ ಘಟನೆಗಳು ನಡೆದಾಗ ಸಾಮಾನ್ಯವಾಗಿ ಚರ್ಚೆಗೆ ನಮ್ಮ ಹೆಸರುಗಳು ಬಂದಾಗೆಲ್ಲ ಜನ ಈ ರೀತಿ ಮಾತಾಡ್ತಾರೆ. ಅದು ನಿಜನೂ ಕೂಡ ಇರ್ಬೋದೇನೋ. ಬಟ್ ನಾವು ನಮ್ಮ ಕಾರ್ಯಕರ್ತರು ನಂಬಿರ್ತಕ್ಕಂಥವ್ರಿಗೆ ಬರುವಂಥ ದಿನಗಳಲ್ಲಿ ಕಾರ್ಯಕರ್ತರು ಚುನಾವಣೆಗಳು ಬರೋಂಥದ್ದು, ಅವರನ್ನು ಗೆಲ್ಲಿಸಿ ಆ ಸ್ಥಾನದಲ್ಲಿ ಅವ್ರನ್ನ ಕೂರಿಸಿ ನಾವು ಕಣ್ಣು ತುಂಬ ನೋಡಿ ನಾವು ಆನಂದಿಸುವಂಥ ದಿನಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದಕ್ಕೆ ಇದೊಂದು ನಾವು ಚಾಲೆಂಜಾಗೆ ತಗೊಳ್ತೀವಿ. ಅದಕ್ಕೆ ಬೇರೆ ಪಕ್ಷದವರು ಮತ್ತು ಬೇರೆ ಮುಖಂಡರುಗಳೆಲ್ಲ ಕೂಡ ಇನ್ನು ಮುಂದೆ ಸಂಪಂಗಿಯವರು ಕಾರ್ಯಕ್ರಮಗಳಲ್ಲಿ ಮತ್ತು ಸಂಘಟನೆಗಳಲ್ಲಿ ಇನ್ನೂ ಹೆಚ್ಚಾಗಿ ಪಾಲ್ಗೊಳ್ತಾರೆ, ಮಾಡ್ತಾರೆ ಅನ್ನೋಂಥ ನಂಬಿಕೆ ವಿಶ್ವಾಸ ಅವ್ರಿಗಿದೆ. ಒಂದಂತೂ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಒಂದು ಪ್ರಚಲಿತವಾದಂಥ ಮಾತೇನಂತ ಹೇಳಿದ್ರೆ, ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ, ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮ ಮೇಲೆ ನಂಬಿಕೆಯಾಗಿ ಇಟ್ಟಿದ್ದಾರೆ. ಅದಕ್ಕೆ ಧಕ್ಕೆ ಬರೆದ ರೀತಿಯಲ್ಲಿ ನಾವು ಇನ್ನಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ. ನಾನು ಮತ್ತೆ ಕೊಡೋದ್ರಲ್ಲಿ ಸೂಕ್ತ ಇಲ್ಲ ಅನ್ನೋದು ನಾನು ತೀರ್ಮಾನ ಮಾಡಿದೆ. ನಾನು ಅದನ್ನು ಜೀವಂತವಾಗಿ ಇಟ್ಟರೆ ಚರ್ಚೆಗೆ ವಸ್ತು ಆಗ್ತದೆ, ಸುಮ್ಮನೆ ಇದ್ದರೆ ಅದಕ್ಕೆ ಉತ್ತರ ಆಗ್ತದೆ ಅಂತ ಭಾವಿಸಿದ್ದೀನಿ. ಮತ್ತೆ ಅದರ ಬಗ್ಗೆ ಮಾತಾಡೋದೇನು ಸೂಕ್ತ ಇದ್ದಾರೆ ದೂರು ಕೊಡೋಕ್ಕೆ. ನಾವು ಯಾರು ಕಟ್ಟಾಕೋಕ್ಕೂ ಆಗೋದಿಲ್ಲ. ತಡ ಮಾಡಿದ್ರೆ ಹೋಗಿ ಕೊಟ್ಬಿಡ್ಲಿ ದೂರನ್ನ. ದೂರ ಕೇಳಿ ಕೊಡಬಾರ್ದು, ಹೋಗಿ ಕೊಟ್ಬಿಟ್ಟು ಬರಲಿ. ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತೀವಿ. ವಿಷಯಗಳು ಮತ್ತು ನಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಮತ್ತು ಎಷ್ಟು ವರ್ಷಗಳಿಂದ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿ ನಾವು ಏನೇನು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದು ಕೂಡ ಜನರ ಮುಂದೆ ಇದೆ, ತೆರೆದ ಪುಸ್ತಕ. ಆಮೇಲೆ ಅವರೆಲ್ಲ ದೊಡ್ಡ ನಾಯಕರುಗಳು, ಮಂತ್ರಿಗಳಾದಂಥ. ನಾನು ಅನಾಗರಿಕವಾಗಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಸಂಸ್ಕಾರ ಉಳ್ಳಂಥ ನಮ್ಮ ಪಕ್ಷ, ಸಂಸ್ಕಾರದಿಂದಲೇ ನಾವು ಮಾತಾಡಬೇಕು. ಮಾಜಿ ಮಂತ್ರಿಗಳು ಅವ್ರು ಏನು ಬಂದು ಬಾಯಿಗೆ ಬರ್ತದನ್ನು ಮಾತಾಡೋಕ್ಕೆ ಅವ್ರದ್ದು ಸ್ವತಂತ್ರ ಇದ್ದಾರೆ. ಮೊನ್ನೆನೂ ನನ್ನ ಬಗ್ಗೆ ಮಾತಾಡಿದ್ದಾರೆ, ದಿನಾನೂ ಮಾತಾಡಲಿ, ಇನ್ನು ಮುಂದಕ್ಕೂ ಮಾತಾಡಲಿ. ದೇವರವರು ಒಳ್ಳೆ ಬುದ್ಧಿ ಕೊಡಲಿ. ಅಷ್ಟೇ. ನಾನು ಮತ್ತೆ ಏನು ಮಾತಾಡ್ತೀನಿ ಅವ್ರ ಇಲ್ಲ ಹೌದು ಅನ್ನೋದಕ್ಕೆ ನನ್ನ ಕ್ಷೇತ್ರದ ಜನ ತೀರ್ಮಾನ ಮಾಡೋದು. ನನ್ನನ್ನು ಓಟಾಗಿ ಗೆಲ್ಲಿಸೋದು ಅವರು, ನನ್ನನ್ನು ಪ್ರೀತಿಯಿಂದ ಆಶೀರ್ವಾದ ನಮ್ಮ ಮನೆ ಮಗ ಅಂತ ಅಪ್ಕೊಳ್ಳೋದು ಅವರು. ವರ್ತೂರು ಪ್ರಕಾಶ್ ಅವರಲ್ಲ. ವರ್ತೂರು ಪ್ರಕಾಶ್ ಅವ್ರು ಬಂದು ಇಲ್ಲೇನು ಓಟ್ ಹಾಕಲ್ಲ, ಅವ್ರದ್ದು ಇಲ್ಲಿ ಓಟೂ ಇಲ್ಲ. ಇಲ್ಲಿನ ಜನ ನಾನು ಪ್ರಶ್ನೆ ಮಾಡಬೇಕು, ಇಲ್ಲಿನ ಜನ ನನಗೆ ಆಶೀರ್ವಾದ ಮಾಡಬೇಕು, ಅವ್ನು ನನ್ನ ಹೊಗಳೋದು ತೆಗೆಯೋದು. ಅದಕ್ಕಾಗಿ ನಾನು ಇಷ್ಟಕ್ಕೆ ಸೀಮಿತವಾಗಿ. ಧನ್ಯವಾದ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.